ಒಂದು ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನು ನಮಗೆ ಪದೇ ಪದೇ ನೆನಪಿಸುವಂತಹ ಒಂದು ಕವನ ದೀಪದಂತಲ್ಲ. ಕುಮಾರ್ ಹೊನ್ನೇನಹಳ್ಳಿಯವರ ಈ ವಿಶಿಷ್ಟ ಕವನವನ್ನು ಕೇಳಿ. ಆವಿಯಾಗುವ ಕಣಕಣವ ಕೇಳು, ಏಕಿಂತ ಮೋಹ ಅವನೆಡೆಗೆ, ಚಿಗುರುವ ಪ್ರತಿ ಎದೆಯಲ್ಲೇಕೆ ಅವನದೇ ಧ್ಯಾನ, ಕಣಿವೆಗಳಲ್ಲಿ ಮೊಳೆತ ಕುಡಿಗಳು ಅವನಿತ್ತ ಭರವಸೆಯ ಕಿರಣದ ತುದಿ ಹಿಡಿದೇ ಮೇಲೇರಿ ಹೊಳೆದಿಹವು, ಅವನತ್ತ ತೆರಳಿದ್ದ ಹನಿ ಹನಿಯೂ ಮರಳಿದೆ ತುಂಬಿದೆದೆಯಲಿ, ಒಮ್ಮೆ ಎಂದರೂ ಒಮ್ಮೆಯೂ ಆಪೋಷಿಸಿಲ್ಲ ಯಾರನೂ, ಹಿಡಿದಿಟ್ಟಿಲ್ಲ ಋಣದಲು, ಸೂರ್ಯನೆಂದರೆ ಹಾಗೆಯೇ ಪತಂಗವ ಸೆಳೆದು ಸುಡುವ ದೀಪದಂತಲ್ಲ. ಸೂರ್ಯ ಯಾರನ್ನೂ ಸುಡುವುದಿಲ್ಲ, ಯಾರನ್ನೂ ಹತ್ತಿರಕ್ಕೆ ಎಳೆದುಕೊಳ್ಳುವುದೂ ಇಲ್ಲ. ಅವನ ದೀಪದಂತಲ್ಲ, ಸೂರ್ಯನ ಎತ್ತರವೇ